ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ KCET ನೆಟ್ಟು ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅಥವಾ ಏನು ಮತ್ತೆ ಪೋಸ್ಟ್ಪೋನ್ ಆಗ್ಬೋದು, ಈ ಕೊರೋನಾಯಿಂದ ಏನಾಗುತ್ತೆ ಅಂತ ಯಾರೇನು ಪ್ರೆಡಿಕ್ಟ್ ಮಾಡಲ್ಲ. ಬಟ್ ಆ್ಯಕ್ಚುಲಿ ಡೇಟ್ಗಳನ್ನ ಫೈನಲೈಸ್ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಒಂದಿಷ್ಟು ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು. ಹಾಗಾಗಿ ಪೇಪರ್ 1 ನಿಮ್ಗೆ ಆಲ್ರೆಡಿ ಗೊತ್ತಿದೆ 10 ಟಾಪಿಕ್ಸ್ ಇರುತ್ತೆ. 10 ಟಾಪಿಕಲ್ಲಿ ಈಸಿಯೆಸ್ಟ್ ಆಗಿರುವಂಥದ್ದು ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟು. ಆಲ್ರೆಡಿ ಅದ್ರ ಬಗ್ಗೆ 2 ವೀಡಿಯೋ ಇದಕ್ಕಿಂತ ಮುಂಚೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ಇವತ್ತು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡೋಣ ಇದರಲ್ಲಿ, ಈ ಎಪಿಸೋಡಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಗೇನ್ ನಾನು ಮುಂಚೆನೇ ಹೇಳ್ದಂಗೆ KCET ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. 60 ಕ್ವಶನ್ಸ್ ಇರುತ್ತೆ. ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 50 ಕ್ವಶನ್. ಒಂದು ಕ್ವಶನ್ಗೆ 2 ಮಾರ್ಕ್ ಇರುತ್ತೆ. ಸೊ ಹಾಗಿದ್ದಾಗ ನಿಮಗೆ ಟೈಮ್ 1 ಅವರ್ ಅಷ್ಟೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ನೀವು ಮಾಡ್ಕೊಳ್ಳೋದು ಗೊತ್ತಾಗಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಕ್ವಶನ್ಸ್ಗೆ ಏನಾಗುತ್ತೆ ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಈಗ ಲಾಜಿಕಲ್ ಇರ್ಬೋದು, ಮ್ಯಾಥಮೆಟಿಕಲ್ ಇರ್ಬೋದು, ರೀಸನಿಂಗ್ ಇರ್ಬೋದು. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಕೆಲವೊಂದು ಈಗ ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಇರ್ಬೋದು, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ರಿಸರ್ಚ್ ಮೆಥಡಾಲಜಿ ಇರ್ಬೋದು, ಇದೆಲ್ಲ ನಾವು ಮುಂಚೆನೇ ಓದಿದರೆ ಮೆಮೊರಿ ಬೇಸ್ಡಿಂದ ಅಥವಾ ನನಗೆ ಇದು ಗೊತ್ತಿದೆ, ಐ ನೋ ಇಟ್ ಪರ್ಫೆಕ್ಟಾಗಿ ಗೊತ್ತಿದೆ ಅಂತ ನೀವು ಆನ್ಸರ್ ಮಾಡ್ಕೊಂಡು ಹೋಗ್ತಾ ಹೋದರೆ ಅದು ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಟೈಮ್ನ ನೀವೇನು ಸೇವ್ ಮಾಡಿದ್ದೀರಲ್ಲ ಅದನ್ನು ನೀವೇನು ಮಾಡ್ಕೋಬೋದು ಅಂದರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಹಾಕೋಬೋದು. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಜಾಸ್ತಿ ಕ್ಯಾಲ್ಕುಲೇಷನು ಜಾಸ್ತಿ ಇರುವಂಥದ್ದನ್ನು ಮಾಡಿದ್ರೇ ಫಸ್ಟ್ ಈಸಿಯಾಗಿ ಟಿಕ್ ಮಾಡ್ಕೊಂಡ್ರೆ ಬೇಸ್ಡ್ ಆನ್ ಮೆಮೊರಿ, ನಾನು ಮುಂಚೆನೇ ಓದಿರೋದ್ರ ಪ್ರಕಾರ ನನಗಿದು ಗೊತ್ತಿದೆ ಅಂತ ನೀವು ಆನ್ಸರ್ ಮಾಡೋದು ಯಾವುದಿದೆಯೋ ಅದನ್ನು ಆನ್ಸರ್ ಮಾಡ್ಕೊಂಡು ಹೋಗ್ತಾ ಹೋದರೆ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅಗೇನ್ ನೀವು ಈಗ ಆನ್ಲೈನೇ ಮಾಡ್ಬೋದು. ನಿಮಗೆ ಆನ್ಲೈನ್ ಮಾಡ್ತೀವಿ ಅಂತಂದರೆ ಮುಗಿದಿದ್ದು ಯಾವುದು ಉಳಿದಿರುತ್ತಲ್ಲ ಕ್ವಶನ್ಸು ಅದೆಲ್ಲ ಮತ್ತೆ ಪಾಪಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಅದನ್ನು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಾವೀಗ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಫ್ಲೈ ಆ್ಯಶ್ ಮೀನ್ಸ್ ash that is generated in industries, dust produced by the cement industries, produced by the thermal power plants, a smoke that is generated when plastic is burnt ಅಂತ ಕೇಳ್ತಾರೆ. ಸೊ ನಿಮಗೆ ಫ್ಲೈ ಆ್ಯಶ್ ಆಲ್ರೆಡಿ ಹೇಳಿದ್ದೀನಿ ಅದು ಏನು ಅಂತ. ಸೊ ಫ್ಲೈ ಆ್ಯಶ್ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆನ್ಸರ್ ಅದನ್ನು ಪ್ರೊಡ್ಯೂಸ್ ಬೈ ದಿ ಪವರ್ ಪ್ಲ್ಯಾಂಟ್ಸ್. ಅದನ್ನು ನಾವು ಮೈಕ್ರೋನ್ಯೂಟ್ರಿಯೆಂಟ್ ಫಾರ್ ದಿ ಪ್ಲ್ಯಾಂಟಾಗಿ ಯೂಸ್ ಮಾಡ್ಕೋಬೋದು, ಸಿರಮಿಕ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ಕೋಬೋದು, ರೋಡ್ ಕಾಂಕ್ರೀಟ್ ಹಾಕ್ಬೇಕಾದ್ರೆ ಯೂಸ್ ಮಾಡ್ಬೋದು. ಇಟ್ ಹ್ಯಾಸ್ ಮೆನಿ ಅಪ್ಲಿಕೇಶನ್. ರಿಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಒಂದು ಯಾವುದೋ ಸೈಡ್ ಪ್ರಾಡಕ್ಟ್ ಬರುತ್ತಲ್ಲ ಥರ್ಮಲ್ ಪವರ್ ಪ್ಲ್ಯಾಂಟಿಂದ ಅದನ್ನು ನಾವು ರೀಜನ್ರೇಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗಾಗಿ ಫ್ಲೈ ಆ್ಯಶ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ಕೇರ್ ಆ್ಯಂಡ್ ಶೇರ್ ಪಾಲಿಸಿ ಆಫ್ ದಿ ಫಾರೆಸ್ಟ್ ಅಪ್ಲೈಸ್ ಟು ಟ್ರೈಬಲ್ ಪೀಪಲ್, ಫಾರೆಸ್ಟ್ ಕಮ್ಯುನಿಟೀಸ್, ವಿಲೇಜರ್ಸ್, JFMCS ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ ಕೇರ್ ಆ್ಯಂಡ್ ಶೇರ್ ಅಂತಂದರೆ ನಾನು ಅದನ್ನು ಕೇರ್ ಮಾಡಿದ್ರೆ ಅದು ಅದರದ್ದು ನನಗೆ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಯಾರಿಗೆ ಸೂಟಬಲ್ ಆಗುತ್ತೆ ಅಂದರೆ ಫಾರೆಸ್ಟ್ ಕಮ್ಯುನಿಟೀಸ್, ಅಂದರೆ ಈ ತಾಂಡಗಳಲ್ಲಿ ಇರುವಂಥವ್ರು, ಕಾಡಲ್ಲೇ ವಾಸ ಮಾಡಿರ್ತಾರಲ್ಲ ಅಂಥ ಜನಗಳಿಗೆ ಇದು ಯೂಸ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಫಾರೆಸ್ಟ್ನ ಕೇರ್ ಮಾಡ್ತಾರೆ. ಅದು ಕೇರ್ ಮಾಡೋದಕ್ಕೆ ಅದು ಏನು ಬೆಳೆದಿತ್ತೋ ಅಥವಾ ಅದರಲ್ಲಿ ಇರುವಂಥದ್ದನ್ನೆಲ್ಲ ಏನು ಮಾಡುತ್ತೆ ಫಾರೆಸ್ಟು ಈ ಜನಕ್ಕೆ ಶೇರ್ ಮಾಡುತ್ತೆ. ಸೊ ಹಾಗಾಗಿ ಆನ್ಸರ್ ಇಸ್ ಫಾರೆಸ್ಟ್. ಮೂರನೇ ಕ್ವಶನ್ಗೆ ಹೋಗೋಣ. ದಿಸ್ ಎಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ದಿ ಟೆರೆಸ್ಟ್ರಿಯಲ್ ಆ್ಯಂಡ್ ಮೆರೈನ್ ಎಕೋಸಿಸ್ಟಮ್ಸ್ ಅಂತ ಹೇಳ್ತಿದ್ದಾರೆ. ಮ್ಯಾಂಗೋ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್, ಎವರ್ಗ್ರೀನ್ ಫಾರೆಸ್ಟ್, ರೈನ್ ಫಾರೆಸ್ಟ್. ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ಗಳು. ಸೊ ನನಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಸ್ಟಮ್ಯಾಟಿಕ್ ಲಿಂಕ್ ಇರಬೇಕು ಟೆರೆಸ್ಟ್ರಿಯಲ್ ಮತ್ತು ಮೆರೈನ್ ಎಕೋಸಿಸ್ಟಮ್ಗೆ. ಯಾವುದು ಅಂತ ಕೇಳ್ತಿದ್ದಾರೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ, ಅದಕ್ಕೆ ಆನ್ಸರ್ ಅದಿದೆ. ಹ್ಯುಮಿಡಿಟಿ ಇನ್ ಏರ್ ಇನ್ಕ್ರೀಸಸ್ ದಿ ಏರ್ ಟೆಂಪರೇಚರ್, decreases the air temperature, has no effect on air temperature, maintains the air temperature. Humidity of the air ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ವಿತ್ ಟೆಂಪ್ರೇಚರ್, ಡಿಕ್ರೀಸ್ ಆಗುತ್ತಾ ಅಥವಾ ಏನೂ ಎಫೆಕ್ಟ್ ಇಲ್ವಾ ಅಥವಾ ಅದೇ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು ಹ್ಯುಮಿಡಿಟಿ ಏನಾಗುತ್ತೆ ಅಂದರೆ ಡಿಕ್ರೀಸಸ್ ದಿ ಏರ್ ಟೆಂಪ್ರೇಚರ್. ಹ್ಯುಮಿಡಿಟಿ ಇದ್ದಾಗ ಏನಾಗುತ್ತೆ, ಏರ್ ಟೆಂಪ್ರೇಚರ್ ಏನಾಗ್ತಾ ಹೋಗುತ್ತೆ, ಡಿಕ್ತಾ ಹೋಗುತ್ತೆ. ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ, ಇದು ಥರ ಎಕೋಸಿಸ್ಟಮ್ ಇರ್ಬೋದು ಅಥವಾ ಕೆಲವೊಂದು ಟರ್ಮ್ಸ್ ಇದೆ, ಅದನ್ನು ಯಾರ್ಯಾರು ಕಾಯಿನ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ನಿಮ್ಗೆ ಎಕೋಸಿಸ್ಟಮ್ ಅಂತ ಕಾಯಿನ್ ಮಾಡಿದ್ದಾರೆ ಅಂದರೆ ಟ್ಯಾನ್ಸ್ಲೇನ್ ಅನ್ನೋ ಅದನ್ನು ಕಾಯಿನ್ ಮಾಡ್ತಾನೆ. ಕೆಲವು ಕ್ವಶನ್ ಪೇಪರಲ್ಲಿ ಯಾವ ಇಯರು ಅಂತಲೂ ಕೇಳಿದರೆ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಸ್ಟೇಟೆಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಫಾಲ್ಸ್. ಸೊ ಇಲ್ಲಿ ನೆಗೆಟಿವ್ ಕೊಟ್ಟಾಗ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ನಮ್ಮ ಮೈಂಡು ನೆಗೆಟಿವ್ ಅಷ್ಟು ಐಡೆಂಟಿಫೈ ಮಾಡಲ್ಲ. ನಾಟ್ ಅಂತ ಇರ್ಬೋದು, ನೋ ಅಂತ ಇರ್ಬೋದು, ಫಾಲ್ಸ್ ಅಂತ ಇರ್ಬೋದು, ಅದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಮಾಡರ್ನ್ ಅಗ್ರಿಕಲ್ಚರ್ ಇನ್ಕ್ರೀಸಸ್ ಪರ್ ಕ್ಯಾಪಿಟಾ ಫುಡ್ ಪ್ರೊಡಕ್ಷನ್.
ಕರೆಕ್ಟು. ಮಾಡರ್ನ್ ಅಗ್ರಿಕಲ್ಚರ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ ಅಂದರೆ ಪರ್ ಸಿಟಿಸನ್ ಆಫ್ ದಿ ಕಂಟ್ರಿ ಅದು ಏನಾಗ್ತಾ ಇದೆ ಅಂತಂದರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಮಾಡರ್ನ್ ಅಗ್ರಿಕಲ್ಚರ್ ಮೇಕ್ ಸಾಯಿಲ್ ಇನ್ಫರ್ಟೈಲ್, ಅದು ಕರೆಕ್ಟ್. ಮಾಡರ್ನ್ ಅಗ್ರಿಕಲ್ಚರ್ ಇರೋದ್ರಿಂದ ಏನಾಗುತ್ತೆ, ನಾವು ಫರ್ಟಿಲೈಸರ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಆಮೇಲೆ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ, ಸಾಯಿಲ್ ಏನಾಗುತ್ತೆ, ಇನ್ಫರ್ಟೈಲ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ಆಲ್ಸೋ ಕರೆಕ್ಟ್. ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಪೊಲ್ಯೂಷನ್ನ ಕಂಟ್ರೋಲ್ ಮಾಡುತ್ತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಇನ್ನೊಂದೇನು ಅಂದರೆ ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ ಅಂತ ಹೇಳ್ತಿದ್ದಾರೆ. ಸೊ ಅಗೇನ್ ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್ ಅಂತಂದರೆ ಟು ಸಮ್ ಎಕ್ಸ್ಟೆಂಟ್. ಅಗೇನ್ ದೆರ್ ವಿಲ್ ಬಿ ಕ್ಲಾಶ್ ಬಿಟ್ವೀನ್ ಆಪ್ಷನ್ ಸಿ ಆ್ಯಂಡ್ ಡಿ. ಮಾಡರ್ನ್ ಅಗ್ರಿಕಲ್ಚರ್ ಕಂಟ್ರೋಲ್ಸ್ ಪೊಲ್ಯೂಷನ್. ಅಗೇನ್ ನಾನೇ ಅದನ್ನು ನೋಡಿಕೊಂಡು ಯಾವ ಪೆಸ್ಟಿಸೈಡ್ ಹಾಕ್ತೀನಿ, ಏನು ಮಾಡ್ತಿದ್ದೀನಿ ಅಂದರೆ ಐ ಕ್ಯಾನ್ ಕಂಟ್ರೋಲ್. ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ನಾವು ಮಿಷಿನ್ಸ್ನ ಯೂಸ್ ಮಾಡ್ತೀವಿ, ಅಲ್ಲಿರುವಂಥ ಪೊಲ್ಯೂಷನ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಹಾಗಾಗಿ ಏನಾಗುತ್ತೆ, ಬಯೋಡೈವರ್ಸಿಟಿ ಹಾಳಾಗೋಗುತ್ತೆ. ಸೊ ಬಿಟ್ವೀನ್ ಸಿ ಆ್ಯಂಡ್ ಡಿ ನಮಗೆ ಈಗ ಕ್ಲಾಶ್ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು ಟು ಸಮ್ ಎಕ್ಸ್ಟೆಂಟ್, ಆದರೆ ಪ್ರೊಟೆಕ್ಷನ್ ಆಫ್ ದಿ ಬಯೋಡೈವರ್ಸಿಟಿ ಆಗೋದೇ ಇಲ್ಲ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ ಅನ್ನೋದು ತಪ್ಪು ಆಗುತ್ತೆ. ಕಾಂಪ್ರಿಹೆನ್ಸಿವ್ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇನ್ ಇಂಡಿಯಾ ಕೇಮ್ ಇಂಟು ಬೀಯಿಂಗ್ ಇನ್ ದಿ ಇಯರ್ ಅಂತ ಕೇಳ್ತಾರೆ. ಸೊ ಕಾಂಪ್ರಿಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದರೆ ಆ ವೈಲ್ಡ್ ಲೈಫಲ್ಲಿ ಏನಿದೆಯಲ್ಲ ಅದನ್ನು ಸಾಯಿಸಬಾರ್ದು, ಅದಕ್ಕೆ ತೊಂದರೆ ಮಾಡಬಾರ್ದು. ಆ ಆ್ಯಕ್ಟ್, ಅದಕ್ಕೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವಾಗ ಬಂತು ಅಂತ ಕೇಳ್ತಾರೆ. ಇಟ್ ಹ್ಯಾಸ್ ಕಮ್ ಇನ್ 1972ನಲ್ಲಿ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಯಿತು ಆ ರೂಲು. ಹೂ ಡಿಸ್ಕ್ರೈಬ್ ದಿ ಡ್ಯಾಮ್ಸ್ ಆ್ಯಸ್ ಪಿಲಿಗ್ರಿಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿ, ರಾಜೀವ್ ಗಾಂಧಿ, JRD ಟಾಟಾ, ಜವಾಹರ್ಲಾಲ್ ನೆಹರು. ಸೊ ಇದನ್ನು ಹೇಳಿದ್ದು ಯಾರು ಅಂದರೆ ನೆಹರು ಅವರು. ದ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ಮಾಸ್ ವೆಲ್ನರಬಲ್ ಟು ಅರ್ಥಕ್ವೇಕ್ ಇನ್ ಇಂಡಿಯಾ ಈಸ್, ಯಾವ ಪರ್ಸೆಂಟೇಜಲ್ಲಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಅರೌಂಡ್ 60% ಅಥವಾ 59% ಏನಾಗುತ್ತೆ ಅಂದರೆ ಪರ್ಸೆಂಟೇಜ್ ಅರ್ಥಕ್ವೇಕ್ಗೆ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದೇ ಥರ ಡಾಟ್ ಆಗುವಂಥದ್ದು ಹೇಗೆ, ಹಂಗೆ ಯಾವ ಇಂಡಿಯಾದಲ್ಲಿ ಎಷ್ಟೆಷ್ಟು ಆಗುತ್ತೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದು ನೋಡ್ಕೊಂಡು ನೀವು ಅದನ್ನು ಹೋದರೆ ಎಕ್ಸಾಮ್ಗೆ ಈಸಿ ಆಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಡಿಸಾಸ್ಟರ್ ರಿಡಕ್ಷನ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಯಾವ ಇಯರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದು ಇಯರ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. 1999ನಲ್ಲಿ ಮಾಡ್ತಾರೆ. 21 ಅಜೆಂಡಾ ಅಂತ ಹೇಳ್ತಾರೆ. 2021ಗೆ ದಿಸ್ ಆರ್ ದಿ ಥಿಂಗ್ಸ್ ಅಂತ ಅವ್ರು ಏನು ಮಾಡಿದ್ರು, ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟೊಂದು ಮಾಡಿದ್ರು. ಸೊ ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ 1999ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದು ನೀವು ನೋಡ್ಕೋಬೇಕಾಗತ್ತೆ. ಎಗೇನ್ ಈ ಥರ ಕ್ವಶನ್ ಕೊಟ್ಟಾಗ ಅಗೇನ್ ನಿಮಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಎಗೇನ್ ಇಲ್ಲೂ ನಿಮಗೆ ಲಾಜಿಕಲ್ ಥಿಂಕಿಂಗ್ ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಮ್ಯಾಚ್ ದಿ ಫಾಲೋಯಿಂಗ್ ಲಿಸ್ಟ್ 1 and 2 ಅಂತ ಕೊಟ್ಟಿದ್ದಾರೆ. ಆನ್ಸರ್ ಯಾವುದು ಅಂತ ನಿಮ್ಮನ್ನು ಕೇಳ್ತಿದ್ದಾರೆ. ಸೈಲೆಂಟ್ ವ್ಯಾಲಿ, ಅಪ್ಕೋ, ಚಿಪ್ಕೋ, ಸರ್ದಾರ್ ಸರೋವರ್ ಅಂತ ಕೇಳ್ತಾರೆ. ಈ ಕಡೆ ಏನಾಗ್ತಿದ್ದಾರೆ, ಕರ್ನಾಟಕ, ಮಧ್ಯಪ್ರದೇಶ್, ಕೇರಳ, ಉತ್ತರ ಪ್ರದೇಶ್. ನೀವು ನೋಡ್ಕೋಬೇಕು. ಸೈಲೆಂಟ್ ವ್ಯಾಲಿ ಅಂದ ತಕ್ಷಣ ಕೇರಳ ಬರುತ್ತೆ. ಅಪ್ಕೋ ಅಂತ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಕರ್ನಾಟಕ ಬರುತ್ತೆ. ಸೊ ಅವೆರಡು ಅಟ್ಲೀಸ್ಟ್ ಇನ್ನೆರಡು ಗೊತ್ತಿಲ್ಲ ಅಂದರೆ ಅವೆರಡರ ಪ್ರಕಾರ ನೀವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಎ ಇಸ್ ದಿ ಆನ್ಸರ್. ಸೈಲೆಂಟ್ ವ್ಯಾಲಿಗೆ ಕೇರಳ ಆಯಿತು, ಅಪ್ಕೋಗೆ ಕರ್ನಾಟಕ ಆಯಿತು, ಚಿಪ್ಕೋಗೆ ಉತ್ತರ ಪ್ರದೇಶ ಆಯಿತು, ಸರ್ದಾರ್ ಸರೋವರ್ಗೆ ಮಧ್ಯಪ್ರದೇಶಲ್ಲಾಯಿತು. ಸೊ ಹಾಗಾಗಿ ಆನ್ಸರ್ 1 ಇಸ್ ದಿ ಆನ್ಸರ್. ಸುನಾಮಿ ಅಕರ್ಸ್ ಡ್ಯೂ ಟು ಅರ್ಥಕ್ವೇಕ್ ಜನರೇಟೆಡ್ ಇನ್ ಸಬ್ಡಕ್ಷನ್ ಝೋನ್, ವೇವ್ ಅಪ್ವೆಲ್ಲಿಂಗ್, ವಿಂಡ್ ಇಂಪ್ಯಾಕ್ಟ್, ಟಿಂಡಾಲ್ ಫೋರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಆಯಿತು ಅನ್ನೋದನ್ನು ನೀವೇನು ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಅರ್ಥಕ್ವೇಕ್ ಜನರೇಟೆಡ್ ಇನ್ ಸಬ್ ರಿಡಕ್ಷನ್ ಝೋನ್, ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟ್, ದ ಪರ್ಸೆಂಟೇಜ್ ಆಫ್ ಸೋಲಾರ್ ರೇಡಿಯೇಷನ್ ಯೂಸ್ಡ್ ಇನ್ ಫೋಟೋಸಿಂಥಸಿಸ್ ಅಂತ ಹೇಳ್ತಿದ್ದಾರೆ. ಸೊ ಪರ್ಸೆಂಟೇಜ್ ಆ್ಯಕ್ಚುಲಿ ಇದನ್ನು ಕ್ವಶನ್ ಸ್ವಲ್ಪ ವೇಗಾಗಿದೆ, ಅಷ್ಟು ಈಸಿಯಾಗಿ ಕ್ವಶನ್ ಕೇಳಿಲ್ಲ. ಸೊ ಆ ಇಯರ್ಲಿ ಕ್ವಶನ್ ಯಾವಾಗ ಕೇಳಿದಾರಲ್ಲ ಆವಾಗ ಅವ್ರಿಗೆ ಇದು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಬೇಕಾಗಿತ್ತು ಅಂದರೆ ದ ಪರ್ಸೆಂಟೇಜ್ ಆಫ್ ಬಯೋ ಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಅಂತ ಕೇಳಬೇಕಾಗಿತ್ತು. ಅದಕ್ಕೆ PAR ಅಂತ ಹೇಳ್ತಾರೆ. ಅದು 2 to 10% ಇರುತ್ತೆ. ಸೊ ಆ ಥರ ಕ್ವಶನ್ ಕೇಳಬೇಕಾಗಿತ್ತು. ಇಲ್ಲಿ 10 ಇಸ್ ದಿ ಆನ್ಸರ್. ಫಾರ್ಮರ್ ಲಂಗ್ ಡಿಸೀಸ್ ಈಸ್ ಡ್ಯೂ ಟು ಅಂತ ಹೇಳ್ತಾರೆ. ಪೋಲನ್ ಗ್ರೈನ್ಸ್, ಸ್ಮೋಕ್, ಸಾಯಿಲ್, ಮಡ್ಲಿ, ಶುಗರ್ ಕೇನ್ ಅಂತ ಹೇಳ್ತಾರೆ, ಅಥವಾ ಮಡ್ಲೆ ಅಂತಲೂ ಹೇಳ್ತಾರೆ. ಸೊ ಲಂಗ್ಸ್ ಡಿಸೀಸ್ ಇವ್ರಿಗೆ ಯಾಕೆ ಬರುತ್ತೆ ಅಂತಂದರೆ ಪೋಲನ್ ಗ್ರೈನ್ಸಿಂದ ಅಲರ್ಜಿ ಆಗುತ್ತೆ, ಆದರೆ ಇದು ಬರಲ್ಲ. ಸ್ಮೋಕಿಂದನೂ ಏನಾಗುತ್ತೆ ಅಂದರೆ ಲಂಗ್ಸ್ ಡಿಸೀಸ್ ಬರಲ್ಲ. ಯಾಕೆಂದರೆ ಸ್ಮೋಕು ನಾವು ಜಾಸ್ತಿ ಯೂಸ್ ಮಾಡಲ್ಲ, ಓಪನ್ ಏರ್ ಆಗಲಿ, ಬೆಂಕಿ ಹಾಕಿದರೂ ಓಪನ್ ಏರ್ ಇರುತ್ತೆ, ಅದಾಗಲ್ಲ. ಸಾಯಿಲು ಏನೂ ತೊಂದರೆ ಮಾಡಲ್ಲ. ಸಾಯಿಲಲ್ಲೂ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತೆ, ಬಟ್ ಈ ಶುಗರ್ ಕೇನಲ್ಲಿ ಏನಾಗುತ್ತೆ ಅಂದರೆ ಫೈನ್ ಪೌಡರ್ ಇರುತ್ತೆ, ಪಾರ್ಟಿಕ್ಯುಲೇಟ್, ಅದೇನಾಗ್ಬೋದು ಹೋಗಿ ಕೂತ್ಕೋಬೋದು. ಹಾಗಾಗಿ ಮಡ್ಲಿ, ಶುಗರ್ ಕೇನ್ ಇಸ್ ದಿ ಆನ್ಸರ್ ಫಾರ್ ದಿಸ್. ಆ್ಯನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ size of the dust particle in air leads to warming because
it scatters the moisture in air, it scatters the all kinds of light, it increases the moist air ಅಂತ ಹೇಳ್ತಾರೆ. it scatters all kinds of light. ಯಾವುದು ಸೈಜ್ ಆಫ್ ದಿ ಪಾರ್ಟಿಕಲ್ ಏನಿದೆಯಲ್ಲ ಅದು ಸ್ಕ್ಯಾಟರ್ಸ್ ಆಲ್ ಕೈಂಡ್ಸ್ ಆಫ್ ಲೈಟ್. ಹಾಗಾಗಿ ಏನಾಗುತ್ತೆ, ವಾರ್ಮಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ದ ವಾರ್ಮಿಂಗ್ ಆಫ್ ದಿ ಅರ್ತ್ ಇಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಈಸ್ ನೋನ್ ಆಸ್ ಏರ್ ಪೊಲ್ಯೂಷನ್, ಓಝೋನ್ ಡಿಪ್ಲೀಷನ್, ಗ್ರೀನ್ ಹೌಸ್ ಎಫೆಕ್ಟ್, ಗ್ರೀನ್ ಗ್ಯಾಸ್ ಎಫೆಕ್ಟ್ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಇರ್ಬೋದು, ಅಥವಾ ವಾರ್ಮಿಂಗ್ ಆಫ್ ದಿ ಅರ್ತ್ ಇಸ್ ಬಿಕಾಸ್ ಆಫ್ ದಿ ಗ್ರೀನ್ ಹೌಸ್ ಎಫೆಕ್ಟ್. ಯಾವ್ಯಾವ ಗ್ಯಾಸ್ ಅಂದರೆ ಕಾರ್ಬನ್ ಮಾನಾಕ್ಸೈಡು, ಮೀಥೇನು, ಸಲ್ಫರ್, ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಲ್ ದೀಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಓಝೋನ್ ಈಸ್ ಸೈಂಟಿಫಿಕಲಿ ರೆಪ್ರೆಸೆಂಟೆಡ್ ಆಸ್ O3 ಫಾರ್ಮುಲಾ. ಅದಕ್ಕೆ ಅದನ್ನು ನೀವು ಹೇಳಬೇಕಾಗುತ್ತೆ, ನೆನ್ಪಿಟ್ಕೊಂಡು ಆಗುತ್ತೆ. ಕ್ರೊಕೊಡೈಲ್ ಪ್ರಿಫರ್ಸ್ ಸನ್ ಬಾತ್ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತು ಕ್ರೊಕೊಡೈಲ್ ಎಲ್ಲಿರುತ್ತೆ, ಅವು ಬಂದ್ಬಿಟ್ಟು ಬಿಸಿಲಿಗೆ ಕಾಯ್ಕೊಂಡು ಕೂತ್ಕೊಂಡಿರ್ತವೆ. ಯಾಕೆ ಅಂದರೆ ಟು ಎಲಿವೇಟ್ ದಿ ಬಾಡಿ ಟೆಂಪ್ರೇಚರ್, ಟು ಡ್ರೈ ದರ್ ಸ್ಕಿನ್, ಟು ಡಿಕ್ರೀಸ್ ಬಾಡಿ ಟೆಂಪ್ರೇಚರ್, ಟು ಮೇಂಟೈನ್ ದಿ ಬಾಡಿ ಟೆಂಪ್ರೇಚರ್. ಸೊ ಸನ್ ಬಾತ್ಗೆ ಬರ್ತಾ ಇದೆ ಅಂದರೆ ಡಿಕ್ರೀಸ್ ದಿ ಬಾಡಿ ಟೆಂಪ್ರೇಚರ್ ಆಗಲ್ಲ, ಮೇಂಟೈನ್ ಮಾಡೋದಕ್ಕೂ ಆಗಲ್ಲ. ಡ್ರೈ ಸ್ಕಿನ್ನ ಡ್ರೈ ಮಾಡೋದಕ್ಕೆ ಬೇಕಾಗಲ್ಲ, ಬಿಕಾಸ್ ಇದು ಆಂಫಿಬಿಯನ್ ಎರಡು ಕಡೆಗೂ ಇರುತ್ತೆ, ನೋ ಪ್ರಾಬ್ಲಮ್. ಸೊ ಆನ್ಸರ್ ಏನಂದರೆ ಟು ಎಲಿವೇಟ್ ದಿ ಬಾಡಿ ಟೆಂಪ್ರೇಚರ್. ಬಾಡಿ ಟೆಂಪ್ರೇಚರ್ನ ಎಲಿವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಸನ್ ಬಾತ್ಗೆ ಬರುತ್ತೆ. Who can declare the area to be constituted as a national park according to Wildlife Act. ಸೊ ನಮ್ಗೆ ಆಲ್ರೆಡಿ ಹೇಳಿದೆ 1972ನಲ್ಲಿ ನಮಗೆ ವೈಲ್ಡ್ ಲೈಫ್ ಆ್ಯಕ್ಟ್ ಬಂದಿದೆ. ಅದರ ಪ್ರಕಾರ ನ್ಯಾಷನಲ್ ಪಾರ್ಕ್ನ ಕಾನ್ಸ್ಟಿಟ್ಯೂಟ್ ಮಾಡೋದು ಹೇಗೆ ಅಂತ ಯಾರು ಅದನ್ನು ಹೇಳಿದ್ದು ಅಂತ ಕೇಳ್ತಾರೆ. ಹೂ ಕ್ಯಾನ್ ಡಿಕ್ಲೇರ್ ಅನ್ ಏರಿಯಾ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಆಸ್ ಅ ನ್ಯಾಷನಲ್ ಪಾರ್ಕ್ ಅಕಾರ್ಡಿಂಗ್ ಟು ವೈಲ್ಡ್ ಲೈಫ್ ಆ್ಯಕ್ಟ್ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಯಾಕೆ ಅಂದರೆ ಅದು ಬರೋವಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ. ಯಾಕೆಂದರೆ ವೈಲ್ಡ್ ಅದು ಯಾವುದೋ ಪರ್ಟಿಕ್ಯುಲರ್ ಏರಿಯಾಗೆ ಬರುತ್ತೆ, ಆ ಏರಿಯಾಗೆ ಇರುವಂಥ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ, ಅದಕ್ಕೆ ಪರ್ಮಿಷನ್ ಕೊಡಬೇಕು ಸ್ಟೇಟ್ ಗೌರ್ಮೆಂಟ್. ಬಯಾಲಜಿಕಲ್ ಹಾಟ್ಸ್ಪಾಟ್ ರೆಫರ್ಸ್ ಟು important spot from biological point of view, spot where environment has reached the dangerous level, place where temperature is very high, the place where biodiversity is safe. ಆ್ಯಕ್ಚುಲಿ ಹಾಟ್ಸ್ಪಾಟ್ ಅಂತ ಯಾಕೆ ಐಡೆಂಟಿಫೈ ಮಾಡಿದ್ದಾರೆ ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಅದೊಂದು ಏನಾಗುತ್ತೆ, ಹಾಟ್ಸ್ಪಾಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇಂಡಿಯಾದಲ್ಲಿ 5 ಹಾಟ್ಸ್ಪಾಟ್ಗಳಿವೆ. ಯಾಕೆ ಅದನ್ನು ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಅಂದರೆ ಅದು ಬೇರೆ ಎಲ್ಲೂ ಸಾಧ್ಯ ಇಲ್ಲ, ಅಲ್ಲಿ ಆ ಜಾಗಕ್ಕೆ ಮಾತ್ರನೇ ಸಾಧ್ಯ. ಸೊ ಅಂಥದ್ದು, ಆಮೇಲೆ ಅದು ಬೇರೆ ಕಡೆಗೆ ರೀಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅಂಥ ಜಾಗನ ನಾವೇನಂತ ಕರಿತಾರೆ, ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಅದನ್ನು ಸಿನ್ಸ್ ಎಂಡರ್ಜ್ ಸ್ಪೀಷೀಸ್ ಇರ್ಬೋದು, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕಿದೆ. ಸೊ ಆವಾಗ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದಕ್ಕೋಸ್ಕರ ಅವಾಗ ಏನಾಗ್ತಾ ಇದೆ ಅಂದರೆ ಬಯೋಡೈವರ್ಸಿಟಿ ಏನಾಗ್ತಾ ಇದೆ, ಅಲ್ಲಿ ಸೇಫ್ ಆಗ್ತಾ ಇದೆ. ಸೊ ಹಾಗಾಗಿ ಆನ್ಸರ್ ಈಸ್ ಪ್ಲೇಸ್ ವೇರ್ ದಟ್ ಬಯೋಡೈವರ್ಸಿಟಿ ಈಸ್ ಸೇಫ್ ಅನ್ನೋದು ಆನ್ಸರ್ ಆಗುತ್ತೆ. ಅಗೇನ್ ಇಂಪಾರ್ಟೆಂಟ್ ಸ್ಪಾಟ್ ಫ್ರಮ್ ದಿ ಬಯಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಕರೆಕ್ಟೇನೆ. ಸ್ಪಾಟ್ ವೇರ್ ದ ಎನ್ವೈರನ್ಮೆಂಟ್ ಹ್ಯಾಸ್ ರೀಚ್ ಅದು ತಪ್ಪಾಗುತ್ತೆ. ಪ್ಲೇಸ್ ವೇರ್ ದ ಟೆಂಪ್ರೇಚರ್ ಇಸ್ ವೆರಿ ಹೈ ತಪ್ಪಾಗುತ್ತೆ. ಸೊ ಈಗ ಎ ಮತ್ತು ಡಿಗೆ ನಿಮಗೆ ಸ್ವಲ್ಪ ಕ್ಲಾಶ್ ಅನಿಸ್ಬೋದು, ಆದರೆ ನಮಗೆ ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್ ಹೇಳಬೇಕು. ಹಾಗಾಗಿ ಪ್ಲೇಸ್ ವೇರ್ ಬಯೋಡೈವರ್ಸಿಟಿ ಇಸ್ ವೆರಿ ಸೇಫ್ ಅನ್ನೋದು ಆನ್ಸರ್ ಆಗುತ್ತೆ. ಹೂ ಇಸ್ ದ ಚೇರ್ಮನ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. PCBK ಅಂತ ಹೇಳ್ತಾರೆ, ಅದು ಯಾರು ಅಂತ. ಬಟ್ ಅದು ಯಾವುದೋ ಇಯರಲ್ಲಿ ಕೊಟ್ಟಿದ್ದ ಕ್ವಶನ್, ಯಾರು ಬೇಕಾಗಿರ್ಬೋದು. ಈಗ ಯಾರಾಗಿದ್ದಾರೆ ಅಂತ ನೀವು ಹೋಗಿ ಮುಂಚೆ ನೋಡ್ಕೊಂಡು ಹೋಗಿ. ಆ್ಯಕ್ಚುಲಿ ದೆರ್ ಇಸ್ ಎ ಕ್ರೈಸಿಸ್, ಏನೋ ಗಡ್ಬಿಡ ಆಗ್ತಾ ಇದೆ. ಸೊ ನೋಬಡಿ ಇಸ್ ದೇರ್. ನಾನು ನೆಟ್ಟಲ್ಲೆಲ್ಲ ಚೆಕ್ ಮಾಡಿದೆ, ಯಾರು ಈಗ ಚೇರ್ಮನ್ ಅಂತ ಇಲ್ಲ, ಯಾರೋ ಇದ್ದವ್ರು ಈಗ ಜಾನ್ವರಿಗೆ ರಿಸೈನ್ ಮಾಡಿದ್ದಾರೆ. ದೆನ್ ಆಫ್ಟರ್ವರ್ಡ್ಸ್ ಏನಾಗ್ತಿದೆ ಅದ್ರ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಕ್ವಶನ್ಸು ನಿಮ್ಮನ್ನ ಅವರು ಕೇಳ್ಬೋದು, ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಿ. ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ಸ್ ಟು ಗೆಟ್ ರಿಡ್ ಆಫ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತು 4 Rಗಳನ್ನ ನಾವು ಯೂಸ್ ಮಾಡಬೇಕು ಹೇಳ್ತೀವಿ. ಅದರ ಇಂಪಾರ್ಟೆಂಟ್ R ಯಾವುದು ಅಂದರೆ ರೀಸೈಕ್ಲಿಂಗ್. ಸೊ ಹಾಗಾಗಿ ರೀಸೈಕ್ಲಿಂಗ್ ಇಸ್ ದಿ ಆನ್ಸರ್. ಕರ್ನಾಟಕ ಸ್ಟೇಟ್ ಫಾಲ್ ಇನ್ ದಿ ಸೆಸ್ಮಿಕ್ ಝೋನ್ ಆಫ್, ಅಗೇನ್ ಸೆಸ್ಮಿಕ್, ನಮ್ಮ ಎಂಟೈರ್ ಇಂಡಿಯಾದಲ್ಲಿರುವಂಥ ಸೆಸ್ಮಿಕ್ ಝೋನ್ನ 1, 2, 3, 4 ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಯಾವ ಝೋನಲ್ಲಿ ಬೀಳುತ್ತೆ ಅಂತ ಕೇಳ್ತಾರೆ. 2 and 3 ಝೋನಲ್ಲಿ ನಮ್ಮ ಕರ್ನಾಟಕ. ಆ್ಯನ್ ಇಂಡಿಕೇಟರ್ ಆಫ್ ಏರ್ ಪೊಲ್ಯೂಷನ್ ಈಸ್ ಆಲ್ಗಿ, ಎಂಥಫಿಯೋ, ಫಂಗೈ, ಲೀಚಿನ್ಸ್ ಅಂತ ಕೇಳ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬಯೋ ಇಂಡಿಕೇಟರ್ಸ್ ಅಂತ ಕರಿತಾರೆ. ಅಂದರೆ ನೇಚರ್ ಏನು ಮಾಡುತ್ತೆ, ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಅದು ಯಾವುದು ಅಂದರೆ ಗ್ರೀನ್ ಆಲ್ಗಿ, ಪಾಚಿ ಕಟ್ಕೊಳ್ತಾರೆ. ಅದಕ್ಕೆ ದಟ್ ಇಸ್ ಅನ್ ಇಂಡಿಕೇಶನ್ ದಟ್ ದೇರ್ ವಿಲ್ ಬಿ ಏರ್ ಪೊಲ್ಯೂಷನ್. ಸೊ ಹಾಗಾಗಿ ಆಲ್ಗಿ ಇಸ್ ದಿ ಆನ್ಸರ್. ದ ಆ್ಯಂಟಿಡಾಟ್ ಫಾರ್ ಸೈನೈಡ್ ಪಾಯ್ಸನಿಂಗ್. ಸೈನೈಡ್ ಪಾಯ್ಸನಿಂಗ್ ಆದರೆ ಆ್ಯಂಟಿಡಾಟ್ ಯಾವುದು ಅಂದರೆ ಅದನ್ನು ತೆಗೆಯೋದಕ್ಕೆ, ವಿಷ ತೆಗೆಯೋದಕ್ಕೆ, ಪಾಯ್ಸನ್ನ ತೆಗೆಯೋದಕ್ಕೆ, ಸೈನೈಡ್ ಪಾಯ್ಸನ್ನ ತೆಗೆಯೋದಕ್ಕೆ ಯಾವ ಕೆಮಿಕಲ್ನ ಅಥವಾ ಯಾವ ಔಷಧಿನ ಯೂಸ್ ಮಾಡಬೇಕು, ಅದಕ್ಕೆ ಆ್ಯಂಟಿಡಾಟ್ ಅಂತ ಹೇಳ್ತಾರೆ. ಸೊ ಸಲ್ಫೈಡ್ ಇದೆ, ಪ್ಯಾರಾಸಿಟಮಾಲ್ ಇದೆ, ಫ್ಲೋರೈಡ್ ಇದೆ, ಥಯೋಸಲ್ಫೈಡ್ ಇದೆ. ಸೊ ಆನ್ಸರ್ ಯಾವುದು ಅಂದರೆ ಥಯೋಸಲ್ಫೈಡ್ ಇಸ್ ದಿ ಆನ್ಸರ್. ದ ಸ್ಟಡಿ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್ ಅಂಡ್ ದೇರ್ ಎನ್ವೈರನ್ಮೆಂಟ್ ಈಸ್ ಕಾಲ್ಡ್. ಇದಕ್ಕೆ ಬಯಾಲಜಿ, ಸೈಕಾಲಜಿ, ಎಕಾಲಜಿ, ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಹೇಳ್ತಾರೆ. ಎನ್ವೈರನ್ಮೆಂಟ್ ಸೈನ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ದ ಮೂಮೆಂಟ್ ದಟ್ ಸ್ಪ್ರೆಡ್ಸ್ ಕರ್ನಾಟಕ ಟು ಪ್ರೊಟೆಕ್ಟ್ ಟ್ರೀ ಫೀಲಿಂಗ್ ಈಸ್. ನಿಮ್ಗೆ ಗೊತ್ತಿರಬೇಕು, ಚಿಕ್ಕೋ ಕೈಗಾಯಲ್ಲಿದೆ, ಅಪ್ಕೋಯಲ್ಲಿದೆ, ನಂದಿಕೂರು ಇದೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಯಾವುದಾಗತ್ತೆ ಅಂತ. ಟ್ರೀ ಬಂತು ಅಂತ, ಪ್ರೊಟೆಕ್ಷನ್ ಆಫ್ ಟ್ರೀ ಬಂತು ಅಂದರೆ ಅದನ್ನು ಅಪ್ಕೋ ಅಂತ ಹೇಳ್ತಾರೆ.
ಅಪ್ಪಿಕೊಳ್ಳಿ ಅಂತ ಹೇಳ್ತಾರೆ. Which of the following is the major contaminants in air pollution? Sulfur compounds, nitrogen compounds, ಆಕ್ಸಿಜನ್ ಕಾಂಪೌಂಡ್ಸ್ ಆ್ಯಂಡ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು ಆಕ್ಸೈಡ್ಸ್ ಆಫ್ ಸಲ್ಫರು, ನೈಟ್ರೋಜನ್ನು ಅವೆಲ್ಲ ಏನಾಗುತ್ತೆ, ದೇ ಆರ್ ಹಾರ್ಮ್ಫುಲ್ ಅಂತ ಹೇಳ್ತೀವಿ. ಅದೇ ಥರ ಈಗ ಹ್ಯಾಲೋಜನ್ಸ್ನ ತೊಗೊಂಡ್ರೆ ಕಾರ್ಬನ್ಸ್ ತೊಗೊಳ್ತೀವಿ. ಸೊ ಇದೆಲ್ಲ ಬೇಕು ಅಂದರೆ ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಆಕ್ಸಿಜನ್ ಫ್ಯಾಮಿಲಿ ಇಂಪಾರ್ಟೆಂಟ್. ನೈಟ್ರೋಜನ್ನು ಬೇಕು, ನೈಟ್ರೋಜನ್ನು ಸಲ್ಫರ್ ಸೇರ್ಕೊಂಡಾಗ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ. ಆದರೆ ಆಕ್ಸಿಜನ್ ಇಲ್ಲ ಅಂದರೆ ಅದು ಆಗೋದೇ ಇಲ್ಲ. ಹಾಗಾಗಿ ಆಕ್ಸಿಜನ್ ಕಾಂಪೌಂಡ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ದ ಕಾಸ್ ಫಾರ್ ರೆಡ್ ಟೈಡ್ ಇನ್ ದಿ ಲೇಕ್ಸ್ ಆನ್ ದ ಸಿ ಈಸ್ ಡ್ಯೂ ಟು ಅಂತ ಹೇಳ್ತಿದ್ದಾರೆ. ಈ ರೆಡ್ ಟೈಡ್ ಅಂದರೆ ಏನು ಅಂತಂದರೆ ಎಷ್ಟೊಂದು ಫಿಶ್ಗಳೆಲ್ಲ ಹೋಗಿ ಸತ್ತೋಗ್ತವೆ. ಯಾಕೆಂದರೆ ದೆರ್ ವಿಲ್ ಬಿ ಮೋರ್ ಅಮೌಂಟ್ ಆಫ್ ಫಾಸ್ಫೇಟ್ ಇನ್ ದಿ ವಾಟರ್. ಫಾಸ್ಫೇಟ್ ಆ್ಯಕ್ಟ್ ಎಸ್ ಅ ಫುಡ್ ಫಾರ್ ಆಲ್ಗಿ. ಸೊ ಭೂಮಿ ವಾಟರ್ ಒಳಗಡೆ ಇರುವಂಥ ಆಲ್ಗಿ ಎಲ್ಲ ಏನಾಗುತ್ತೆ ಹೋಗ್ತಾ ಅಂದರೆ ಗೋತ್ರ ಜಾಸ್ತಿ ಆಗುತ್ತೆ ಫಾಸ್ಫೇಟ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ. ಫಾಸ್ಫೇಟ್ ಜಾಸ್ತಿ ಯೂಸ್ ಮಾಡ್ದಂಗೆ ಏನಾಗುತ್ತೆ ಅಂದರೆ ಆಲ್ಗಿ ಗ್ರೋತ್ ಜಾಸ್ತಿ ಆಗುತ್ತೆ. ಆಲ್ಗಿ ಗ್ರೋತ್ ಜಾಸ್ತಿ ಆದಂಗೆ ಬಿಒಡಿ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ದೇರ್ ವೋಂಟ್ ಬಿ ಸಫಿಷಿಯೆಂಟ್ ಆಕ್ಸಿಜನ್ ಫಾರ್ ದಿ ಫಿಶಸ್. ಹಂಗಾಗಿ ಅವು ಸಾಯ್ತವೆ. ಅದಕ್ಕೆ ನಾವೇನಂತ ಕರಿತೀವಿ, ರೆಡ್ ಟೈಡ್ ಅಂತ ಹೇಳ್ತೀವಿ. ಇದು ಯಾಕೆ ಜಾಸ್ತಿ ಆಗುತ್ತೆ ಅಂತಂದರೆ ದಿಸ್ ಇಸ್ ಬಿಕಾಸ್ ಆಫ್ ದಿ ಫಾಸ್ಫೇಟ್. ಆ ಫಾಸ್ಫೇಟ್ ಎಲ್ಲಿರುತ್ತೆ ಅಂತಂದರೆ ನಮ್ಮದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಇರುತ್ತೆ. ಸೊ ಅದು ಫ್ಲೋದಿಂಗ್ ಏನು ಕೊಡುತ್ತಲ್ಲ ಅದು ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎಂಟ್ರೋಫಿಕೇಷನ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಎಂಟ್ರೋಥಿಫಿಕೇಷನ್ ಇಸ್ ದಿ ಆನ್ಸರ್. ಆಕ್ಸಿಡೇಷನ್ ಅಲ್ಲ, ಕಂಜುಗೇಷನ್ ಅಲ್ಲ, ಪ್ರಿಸಿಪಿಟೇಷನ್ ಅಲ್ಲ. ಆನ್ಸರ್ ಯಾವುದು ಅಂದರೆ ಎಂಟ್ರೋಫಿಕೇಷನ್ ಆನ್ಸರ್ ಅದೇ. ನಾಯ್ಸ್ ಲೆವೆಲ್ಸ್ ಆರ್ ಮೆಸರ್ಡ್ ಇನ್ ಡೆಸಿಬಲ್ಸ್. ವಾಟ್ ಈಸ್ ದ ಡೆಸಿಮಲ್ ಆಫ್ ನಾರ್ಮಲ್ ಟಾಕ್? ಇದನ್ನು ಒಂದ್ಸಲ ಕ್ವಶನ್ ಪೇಪರ್ಲ್ಲಿ ಕೇಳಿದ್ದಾರೆ. ಸೊ ಡೆಸಿಮಲ್ಸಲ್ಲಿ ಹೇಳ್ತಾರೆ ಯಾವ ಡೆಸಿಮಲ್ಸ್ ಅಂತ ನಿಮ್ಗೆ ಗೊತ್ತಿರಬೇಕು. ನಾರ್ಮಲ್ ಟಾಕ್ ಎಷ್ಟಿರಬೇಕು ಅಂದರೆ 60 ಡೆಸಿಬಲ್ಸ್ ಇರಬೇಕು. ಕೆಲವರು ಜಾಸ್ತಿನೂ ಮಾಡ್ತಾರೆ, ಕೆಲವೊಂದು ಕಡಿಮೆನೂ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಎಷ್ಟು ಅಂದರೆ 60 ಡೆಸಿಬಲ್ಸ್ ಅಂತ ಹೇಳ್ತೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಆನ್ ಏರ್ ಪೊಲ್ಯೂಟೆಂಟ್ ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿರುವಂಥದ್ರಲ್ಲಿ ನೋಡ್ಕೋಬೇಕಾಗತ್ತೆ ಯಾವುದಿದೆ ಏರ್ ಪೊಲ್ಯೂಟೆಂಟ್ ಯಾವುದು ಅಂತ. ಸೊ ಎಲ್ಲನೂ ಏರ್ ಪೊಲ್ಯೂಟ್ ಆಗಿರ್ಬೋದು ಕೆಲವೊಂದು ಸಲ. ಯಾವುದು ಮ್ಯಾಕ್ಸಿಮಮ್ ಅಥವಾ ಮೋರ್ ಅಪ್ರೋಪ್ರಿಯೇಟ್ ಇರುತ್ತಲ್ಲ ಅದನ್ನು ನೀವು ಬರಿಬೇಕಾಗತ್ತೆ. NO2, N2, CO2, O2 ಇದೆ. ಸೊ ಕಾರ್ಬನ್ ಮಾನಾಕ್ಸೈಡ್ನ ನಾವು ಮೇಲ್ ಪೊಲ್ಯೂಟೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ನೀವು ಕ್ವಶನ್ಸ್ನ ಓದ್ಕೊಂಡು ಮೆಂಟಲಿ ಪ್ರಿಪೇರ್ ಆಗಿ ಹೋದರೆ ಸೊ ಟೈಮ್ ಕಡಿಮೆ ತೊಗೊಂಡು ನೀವೇನು ಮಾಡ್ಬೋದು, ಇದನ್ನೆಲ್ಲನೂ ನೀವು ಸಾಲ್ವ್ ಮಾಡ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.